ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಒಣಗೊನೆ ಸೊಪ್ಪು ಕಣ್ಣಿಗೆ ತುಂಬ ಒಳ್ಳೆಯದು. ಬೀದಿ ಮೇಲೆ ಮಾರಕ್ಕೆ ಬಂದಿದ್ದರು, ತಗೊಂಡಿದ್ದೆ. ನಿಮಗೂ ತೋರಿಸೋಣ ಅಂತ ವಿಡಿಯೋ ಮಾಡಿದೆ. ಬನ್ನಿ ನೋಡೋಣ. ಸ್ನೇಹಿತರೆ, ಒಣಗೊನೆ ಸೊಪ್ಪು ಕಣ್ಣಿನ ದೃಷ್ಟಿಗೆ ತುಂಬ ಒಳ್ಳೆಯದು. ಓದ ಕಣ್ಣನ್ನು ಬರೆಸಿತ್ತು ಅಂತ ಗಾದೆ ಮಾತಿದೆ. ಆ ಗಾದೆ ಮಾತಿನಂತೆ ಕಣ್ಣಿಗೆ ತುಂಬ ಒಳ್ಳೆಯದು. ದೃಷ್ಟಿ ಶಾರ್ಪ್ ಆಗುತ್ತೆ. ಚಿಕ್ಕವರಿಂದ ದೊಡ್ಡವರವರೆಗೂ ಕಣ್ಣಿಂದು ಸಮಸ್ಯೆ ಇದ್ದೇ ಇದೆ ಎಲ್ಲರಿಗೂ. ಈ ಎಲ್ರಿಗೂ ಕೂಡ ಎಲ್ಲರ ಹತ್ರ ಮೊಬೈಲ್ ಇರುತ್ತೆ. ಮೊಬೈಲ್ ನೋಡಿ ಕಣ್ಣು ದೃಷ್ಟಿನೇ ಮಂಜಾಗ್ತಾಯಿದೆ ಎಲ್ಲರಿಗೂ. ಅದರಿಂದ ಮಳೆಗಾಲದಲ್ಲಿ ತುಂಬ ಬೆಳೆಯುತ್ತೆ ಚೆನ್ನಾಗಿ. ಅದನ್ನು ತಂದುಬಿಟ್ಟು ಪಲ್ಯ, ಸಾರು ಎಲ್ಲದಕ್ಕೂ ಉಪಯೋಗಿಸ್ಬೋದು. ಬೀದಿ ಮೇಲೆ ಬರ್ತಾರೆ ಮಾರೋಕ್ಕೆ. ಸೊಪ್ಪು ಮಾರೋರ ಹತ್ರ ಕೇಳಿದರೂ ಕೊಡ್ತಾರೆ, ಇಲ್ಲ ತರಿಸಿ ಕೊಡ್ತಾರೆ ಬೇಕು ಅಂದರೆ. ಬೀದಿ ಮೇಲೆ ಮಾರಕ್ಕೆ ಬರ್ತಿರ್ತಾರೆ ಮಳೆಗಾಲ ಟೈಮಲ್ಲಿ. ನೋಡಿ ತಗೊಂಡು ಉಪಯೋಗಿಸಿ ಸ್ನೇಹಿತರೆ, ಕಣ್ಣಿಗೆ ತುಂಬ ಒಳ್ಳೆಯದು. ನಮ್ಮೂರಲ್ಲಿ ನಡೆದಂಥ ಸತ್ಯ ಘಟನೆ ಇದು. ಒಬ್ಬರು ಚಿಕ್ಕ ತಾಯಮ್ಮ ಅಂತ, ಅವರಿಗೆ ಕಣ್ಣಿನ ದೃಷ್ಟಿ ಹೋಗ್ಬಿಡ್ತು. ಆಗ ಯಾರೋ ಸಲಹೆ ಕೊಟ್ಟರು ಅಂತ ಒಣಗೊನೆ ಸೊಪ್ಪು ತಂದು ಬೇಯಿಸ್ಕೊಂಡು ತಿಂದ್ರಿ, ಸ್ವಲ್ಪ ರುಬ್ಬಿಬಿಟ್ಟು ನೆತ್ತಿಗೆ ಹಾಕ್ಕೊಳ್ರಿ, ಪೇಸ್ಟ್ ಮಾಡಿ ಅಂತ ಹೇಳಿದ್ರಂತೆ. ಅದೇ ಥರ ಅವರು 1 ತಿಂಗಳು ಮಾಡಿದರು. ಅವ್ರ ಕಣ್ಣಿನ ದೃಷ್ಟಿ ವಾಪಸ್ ಬಂತು. ಅವ್ರು ಸಾಯೋವರೆಗೂ ಕಣ್ಣು ಚೆನ್ನಾಗಿ ಕಾಣಿಸ್ತಾ ಇದ್ದು. ಇದೊಂದು ನಡೆದಂಥ ಘಟನೆ, ನಾನು ನೋಡಿದಂಥ ಘಟನೆ. ಆದ್ದರಿಂದ ನನಗೆ ಈ ಸೊಪ್ಪಿನ ಬಗ್ಗೆ ತುಂಬ ವಿಶ್ವಾಸ. ನಾನು ಎಲ್ಲೇ ಸಿಗಲಿ ತಂದು ಬೇಯಿಸ್ಕೊಂಡು ತಿಂತೀನಿ. ಅಂದರೆ ಇದು ತುಂಬ ಮಣ್ಣಿರುತ್ತೆ ಸ್ನೇಹಿತರೆ. ಕ್ಲೀನಾಗಿ ಸ್ವಚ್ಛವಾಗಿ ತೊಳಿಬೇಕು. ಒಂದು 3 ಸಾರಿ ತೊಳೆದ್ಬಿಟ್ಟು ಸಣ್ಣಗೆ ಹೆಚ್ಚಿ ಬೇಯಿಸ್ಕೊಂಡು ತಿನ್ಬೋದು. ಇಲ್ಲ ಅಡುಗೆನಾದರೂ ಉಪಯೋಗಿಸ್ಬೋದು. ಬಸ್ಸಾರು ಮಾಡ್ಬೋದು, ಪಲ್ಯ ಮಾಡ್ಬೋದು. ಯಾವ ಥರದಲ್ಲಿ ಬೇಕಾದ್ರೂ ಅಡುಗೆಲಿ ಉಪಯೋಗಿಸ್ಬೋದು. ಇಲ್ಲ ಬರೀ ಸೊಪ್ಪು ಬೇಕಾದರೂ ಬೇಯಿಸ್ಕೊಂಡು ತಿನ್ಬೋದು. ಕಣ್ಣಿಗೆ ಮಾತ್ರ ತುಂಬ ಒಳ್ಳೆಯದು. ಕಣ್ಣಿನ ದೃಷ್ಟಿ ಶಾರ್ಪ್ ಆಗುತ್ತೆ. ನೀವು ತಂದು ಎಲ್ಲೇ ಮಾರ್ಕೆಟಲ್ಲೇ ಸಿಗಲಿ, ಬೀದಿ ಮೇಲೆ ಯಾರಾದರೂ ಮಾರಕ್ಕೆ ಬರಲಿ, ಬಿಡ್ದಂಗೆ ತಗೊಂಡು ಬೇಯಿಸ್ಕೊಂಡು ತಿನ್ನಿರಿ. ನಿಮ್ಮ ಕಣ್ಣುಗಳು ಚೆನ್ನಾಗಿ ಕಾಣಿಸ್ಲಿ, ಶಾರ್ಪ್ ಆಗಲಿ, ಒಳ್ಳೆಯದಾಗಲಿ ಎಲ್ಲರಿಗೂ. ಧನ್ಯವಾದಗಳು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.